ಭಗವಂತ ಖೂಬಾ ಅವರು ಮಾಧ್ಯಮಗಳಿಂದ ದೂರ ಇರ್ತಾರೆ ಅಥವಾ ಸರಿಯಾಗಿ ಜನಗಳ ಕೈಗೆ ಸಿಗೋದಿಲ್ಲ. ಮಾಧ್ಯಮದಿಂದ ದೂರ ಇರ್ತೀನಿ ಅಂದರೆ ಯಾಕೆ ಅಂತಂದರೆ ನಾನು ಜಾಸ್ತಿ ಮೀಡಿಯಾದಲ್ಲಿ ಬಂದ್ಕೊಂಡು ಸ್ವಲ್ಪ ಅದರಿಂದ ಹೆಜಿಟೇಷನ್ ಇದೆ ಇಲ್ಲ ಅಂತಲ್ಲ, ಆದರೆ ಜನರ ಮಧ್ಯದಲ್ಲಿ ದೂರ ಅಂತಲ್ಲ, ಜನರ ಮಧ್ಯದಲ್ಲೇ ಇರ್ತೀನಿ. 24/7 ಇಂಟು 365 ಡೇಸ್ ಇರೋದು ಅಲ್ಲೇ ಇರ್ತೀನಿ. ಹೀಗಾಗಿ ಯಾವುದೇ ಕಾರಣಕ್ಕೆ ನಾನು ಜನರಿಂದ ದೂರ ಇರೋದಿಲ್ಲ. ಇಷ್ಟೆಲ್ಲ ಕೊಡುಗೆಗಳನ್ನು ನೀವು ಕೊಟ್ಟಿದ್ದೀರಿ ಅಂತ ಹೇಳುವಾಗ ಅಥವಾ ಇಷ್ಟೆಲ್ಲ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳುವಾಗ ಯಾಕೆ ಸ್ಥಳೀಯ ಶಾಸಕರು ನಿಮ್ಮನ್ನ ವಿರೋಧಿಸ್ತಾ ಇದ್ದಾರೆ? ಅದಕ್ಕೆ ಪ್ರಮುಖ ಕಾರಣ ಏನು? ನೋಡಿ, ಕೆಲಸ ಮಾಡುವುದು ಒಂದು ಭಾಗ ಮತ್ತು ನಮ್ಮ ಕಾರ್ಯವೈಖರಿ ಮತ್ತೊಬ್ಬರಿಗೆ ಇಷ್ಟ ಆಗುತ್ತೋ ಇಲ್ಲ ಅನ್ನೋದು ಎರಡನೇ ಭಾಗ. ಮತ್ತು ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಅವರು ವಿರೋಧಿಸುವುದು ಅವ್ರಿಗೆ ಬಿಟ್ಟಿದ್ದು. ನಾನು ಒಂದು ನೀತಿಗಳ ಮೇಲೆ ಎಥಿಕ್ಸ್ ಇಟ್ಕೊಂಡು ನಾನು ಕೆಲಸ ಮಾಡೋನು. ಹೀಗಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಅದನ್ನೇ ಜನರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ವಿರೋಧ ಯಾಕೆ? ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ? ಇವರು ನಮ್ಮ ಪಕ್ಷದಲ್ಲಿ ಇರಕ್ಕಾಗಲ್ಲ, ಭ್ರಷ್ಟಾಚಾರಿ ಅಲ್ಲ ಇವರು ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ? ಅಥವಾ ನೀವಿರೋದ್ರಿಂದ ಅವ್ರಿಗೆ ಭ್ರಷ್ಟಾಚಾರ ಮಾಡಕ್ ಆಗ್ತಿಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾ? ಈಗ ಅದನ್ನ ಹೇಳ್ತೀನಲ್ಲ, ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ, ಯಾವುದೇ ಕಳಂಕ ಹೊತ್ಕೊಂಡಿಲ್ಲ. ದಿನ ನಿತ್ಯ ಎದ್ದು ಜನರ ಮಧ್ಯದಲ್ಲಿ ಇರ್ತೀನಿ, ಪಕ್ಷಕ್ಕೆ ಸಮಯ ಕೊಡ್ತೀನಿ. ಹೀಗಾಗಿ ಇವೆಲ್ಲ ಇರೋದ್ರಲಿಂದ ಯಾವುದೇ ರೀತಿಯ ಕತ್ತರಿ ಬೀಳ್ತದಂತ ನನಗೇನು ಅನ್ಸಲ್ಲ. ಯಾಕಂದ್ರೆ ಕಳೆದ 30 ವರ್ಷದಲ್ಲಿ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಇವತ್ತು ಕೇಂದ್ರದ ಸಚಿವನಾಗಿ ಬೆಳೆದಿದ್ದೀನಿ. ಪಕ್ಷ ನಮ್ಮಂಥವ್ರನ್ನ ಕೈ ಬಿಟ್ಟಿದ್ದ ಉದಾಹರಣೆಗಳು ಬಹಳ ಕಡಿಮೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ರಿ ನಿಮ್ಮ ಸರ್ಕಾರ ಇದ್ದಾಗ, ಅದಕ್ಕೆ ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕನ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಅಥವಾ ಬಿಜೆಪಿಯ ಸಂಸದರ ಕೊಡುಗೆ ಏನು? ಒಂದು ಗುಲಾಮಿ ಮಾನಸಿಕತೆ, ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದನ್ನು ಆ ಗುಲಾಮಿ ಮಾನಸಿಕತೆಯಿಂದ ಹೊರಗೆ ತಂದು ಶರಣರ ನಾಡಾದಂಥ ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಇಟ್ಟರು. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಉದಾಹರಣೆಗೆ ಬೀದರ್ ಕಲಬುರಗಿ 2 ದಶಕಗಳಿಂದ ರೈಲ್ವೆ ಮಾರ್ಗವನ್ನು ನೆನೆಗುದಿಗೆ ಬಿದ್ದಿತ್ತು. ನನಗೆ ಜನ ಆಶೀರ್ವಾದ ಮಾಡಿದ ಮೇಲೆ ಕೇವಲ 2 ವರ್ಷದಲ್ಲಿ ಸುಮಾರು 1650 ಕೋಟಿಯ ಬೀದರ್ ಕಲಬುರಗಿ ರೈಲ್ವೆ ಮಾರ್ಗ ನಿರ್ಮಾಣವನ್ನ ಮಾಡಿ ಪ್ರಧಾನಿಯವರನ್ನ ತಂದಿಗೊತ್ತಲ್ಲಿ ನಾವು ಲೋಕಾರ್ಪಣೆಯನ್ನ ಮಾಡಿದ್ವಿ. ಇವತ್ತ ಬೀದರ್ನಿಂದ ಕಲಬುರಗಿ ಮುಖಾಂತರ ದಕ್ಷಿಣ ಕರ್ನಾಟಕದಿಂದ ಬೆಂಗಳೂರವರೆಗೆ ಕನೆಕ್ಟಿವಿಟಿ ಸಿಗ್ತದೆ ನಮಗೆ. ಹೀಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 1 ಅಲ್ಲ 4 ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು ಪೂರ್ಣಗೊಂಡಿದ್ದಾವೆ ಮತ್ತು ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ರೈಲು ಮಾರ್ಗಗಳನ್ನ ಮಹಾರಾಷ್ಟ್ರಗೆ ನೀವು ಕೊಟ್ಟಿದ್ದೀರಿ ಅನ್ನುವಂತಹ ಆರೋಪ ಇದೆ. ಇಲ್ಲ ನೋಡಿ, ಈಗ ನೋಡಿ, ಮೋದಿಯವರ ಸರ್ಕಾರದಲ್ಲಿ ಯಾವುದೇ ರಾಜ್ಯಕ್ಕೆ ಭೇದ ಭಾವದಲ್ಲಿ ತಾರತಮ್ಯ ಮಾಡುವುದಂಥದ್ದು ಇಂಥ ಪ್ರಶ್ನೆ ಇಲ್ಲ. ಮತ್ತು ಯಾವ ರಾಜ್ಯದಲ್ಲಿ ಯಾರ ಸರ್ಕಾರ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಭೇದ ಭಾವಕ್ಕೆ ಕಾರಣ ಆಗಲ್ಲ. ನಾವು ಎಲ್ಲವೂ ರಾಜ್ಯ ಪ್ರಗತಿ ಹೊಂದಿದಾಗ ಮಾತ್ರ ದೇಶ ಪ್ರಗತಿ ಆಗ್ತಿದೆ ಮತ್ತು ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತದನ್ನು ವಸುಧೈವ ಕುಟುಂಬಕದ ಮೇಲೆ ನಾವು ನಂಬಿದಂಥ ಭಾರತೀಯ ಜನತಾ ಪಕ್ಷದ